ವೀಕ್ಷಕರಿಗೆ ನಮಸ್ಕಾರ. ವಿಷ್ಣು ಸಹಸ್ರನಾಮದ 15ನೇ ಶ್ಲೋಕ, ಆ ಶ್ಲೋಕ ಮತ್ತು ಅದರ ವಿವರಣೆ. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹ ಚತುರ್ದಂಷ್ಟ್ರಶ್ಚತುರ್ಭುಜಃ. ಲೋಕಗಳಿಗೆಲ್ಲ ವಾಸ್ತವಿಕ ಅಧ್ಯಕ್ಷನು ಭಗವಂತನೇ ಆಗಿರುವನು. ದೇವತೆಗಳೆಲ್ಲ ಅಧ್ಯಕ್ಷನು ಸುರಾಧ್ಯಕ್ಷ. ಧರ್ಮಾಧ್ಯಕ್ಷ, ಧರ್ಮ ಮತ್ತು ಅಧರ್ಮಗಳನ್ನು ನಿರ್ಣಯಿಸುವವನು ಹಾಗೂ ನ್ಯಾಯಾಧೀಶನು ಭಗವಂತನೇ ಆಗಿರುವನು. ಕಾರ್ಯರೂಪದಿಂದ ಕಾರಣರೂಪದಿಂದ ಮಾಡಲ್ಪಟ್ಟವನು. ಕಾರ್ಯನು ಕಾರಣನು ಭಗವಂತನೇ ಆಗಿರುವನು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಈ 4 ವಿಷಯಗಳಿಗೆ ಸಾಕ್ಷೀರೂಪನೂ ಅಂತರ್ಯಾಮಿಯೂ ಆದ ವಿಷ್ಣುವು ಚತುರಾತ್ಮನು. ವಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಎಂಬ ಈ ಹೆಸರುಗಳಿಂದ 4 ಸ್ವರೂಪ ಧಾರಣೆ ಮಾಡಿ ಸೃಷ್ಟ್ಯಾದಿಗಳನ್ನು ಮಾಡಿದವನು. ನರಸಿಂಹನ ರೂಪ ಧರಿಸಿ 4 ಕೋರೆ ಹಲ್ಲುಗಳಿಂದ ಶೋಭಿಸಿದ್ದರಿಂದ ವಿಷ್ಣುವಿಗೆ ಚತುರ್ದಂಷ್ಟ್ರ ಎಂಬ ಹೆಸರು ಬಂದಿದೆ. 4 ಭುಜಗಳುಳ್ಳವನು, ಚತುರ್ಭುಜ. ಇದಿಷ್ಟು 15ನೇ ಶ್ಲೋಕದ ವಿವರಣೆ ವೀಕ್ಷಕರೇ. ಮತ್ತೆ ಮುಂದಿನ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.